ಮಶಾಣದಲ್ಲಿ ಬದುಕೋರು. ಮಶಾಣದಿಂದ ಆಚೆ ಬಂದ ಮೇಲೆ ನೀವು ಅಂತರ್ಜಾತಿ ವಿವಾಹ ಆಗ್ತೀರಿ. ಅಂತರ್ಜಾತಿ ವಿವಾಹ ಆಗಿದ್ದು ನಾವು ತಪ್ಪನ್ನ ಹೇಳಲ್ಲ. ಅದಾದ್ಮೇಲೆ ಬೆಳವಣಿಗೆ ಆಯ್ತಲ್ಲ, ನಿಮ್ಮ ಮನಸ್ಥಿತಿ ಸ್ಟೇಜ್ ಆಯ್ತಲ್ಲ, ಅದು ನಾವು ಹೇಳಲೇಬೇಕಾಗುತ್ತೆ. ನಾವ್ ಯಾರೋ ಕಲಬುರ್ಗಿ ಬಗ್ಗೆನೋ ಅನಂತಮೂರ್ತಿ ಬಗ್ಗೆನೋ ಮರುಸಿದ್ದಪ್ಪನ ಬಗ್ಗೆ ಮಾತಾಡೋದಲ್ಲ. ಅವ್ರಿಗೆ ಏನ್ ಗೊತ್ತಿದೆ, ಈ ಹಸುವಿನ ಬಾಧೆ ಆಗ್ತದಂದ್ರೆ ಅಸ್ಪೃಶ್ಯತೆ ನಮಗೆ ಗೊತ್ತಿದೆ. ಗೊತ್ತಿರೋದು ನಮಗೆ, ನಾವು ಅನುಭವಿಸಿರೋದು ನಮಗ್ ಗೊತ್ತಿದೆ. ನಮ್ಮ ಸಮಾಜದಿಂದ ಮೇಲೆ ಬಂದಂತ ಒಂದು ಪರಿಸ್ಥಿತಿ ಏನ್ ಮಾಡಿದ್ರು ಅವರು? ತನ್ನ ಅಂತರ್ಜಾತಿ ಮದುವೆ ಆದ ತಕ್ಷಣನೇ ತನ್ನ ತಾಯಿ ತಂದೆನ ಯಾವತ್ತೂ ಮನೆ ಒಳಗಡೆ ಸೇರಿಸಿಲ್ಲ. ಜನ್ಮ ಕೊಟ್ಟ ತಾಯಿ ತಂದೆನ ಮನೆ ಒಳಗಡೆ ಬಿಟ್ಕೊಳ್ಳಿಲ್ಲ. ಒಬ್ಬ ತಮ್ಮ ಆಟೋ ಸಾಲ ತಗೊಂಡು ತೀರ್ಸಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ. ಇವ್ರು ಆಚೆ ಬಂದಾಗ ಭಾಷಣ ಮಾಡ್ತಾರೆ. ಹಿಂದೂಗಳಲ್ಲಿ ದಶಾವತಾರಗಳಲ್ಲಿ ಒಂದು ಅವತಾರ ಆಗಿರ್ತಕ್ಕಂಥ ವರಹ ಅವತಾರ ಬಂದು, ವರಹ ಅಂದ್ರೆ ಏನು? ಹಂದಿ ಏನ್ ತಿನ್ನುತ್ತೆ ಅಂತ ಹಂದಿ ಏನ್ ತಿನ್ನೋ ಹಂದಿನ ಮನೇಲಿ ಸೇರ್ಸ್ಕೊತಾರೆ. ನಮ್ಮನ್ನ ಮನೆ ಬಿಡಲ್ಲ, ನಮ್ಮ ಹತ್ರ ಸೇರ್ಸಲ್ಲ ಅಂತ ಹೇಳ್ತಾ ಇದ್ದಂತ ಸಿದ್ಧಲಿಂಗಯ್ಯನವ್ರ ಭಾಷಣ ಕೇಳಿ ನಮ್ಮಂತವ್ರು ಚಪ್ಪಾಳೆ ಚಪ ಚಪ ಅಂತ ಹೊಡಿತಾ ಇದ್ವಿ. ಏನಪ್ಪ ಎಂತ ಉದ್ರೇಕ ಭಾಷಣ ಮಾಡಿದ್ದಾರೆ ನಮ್ಮ ಕವಿ ಸಿದ್ಧಲಿಂಗಯ್ಯನವರು. ಆದ್ರೆ ನಿಮ್ ಮನೆ ತುಂಬಾ ದೇವ್ರ ಪಡ ಇಟ್ಬಿಟ್ಟಿದ್ರ. ನಾವ್ ಇಟ್ಕೊಳ್ಬೇಡಿ ಅಂತ ಹೇಳಲ್ಲ, ಯಾಕಂದ್ರೆ ನಿಮ್ ಶ್ರೀಮಂತರ ಆಸೆ ಇರುತ್ತೆ, ಇಟ್ಕೊಳ್ಳಿ. ನೀವು ಆ ಹೊರಗಡೆ ಬಂದಾಗ ಭಾಷಣ ಮಾಡಕ್ಕೆ ಬಳಸೋ ಭಾಷೆಗೂ ನಿಮ್ಮ ನಿಜರಂಗದ ಜೀವನದಲ್ಲಿರುವಂತ ವಿಚಾರಕ್ಕೂ ಜೊತೆಗೆ ನಿಮ್ಮ ತಾಯಿ ತಂದೆನ ಮನೆ ಒಳಗಡೆ ಸೇರಿಸದೇ ಇರುವಂತ ವಿಚಾರ. ಈ ದೇವರ ಬಗ್ಗೆ 100 ಬಗ್ಗೆ ನಾವು ಮಾತಾಡೋದು. ದೇವ್ರಿಗೆ ಎಷ್ಟನ್ನ ಎತ್ಕೊಳ್ಳಿ, ಏನನ್ನ ಎತ್ಕೊಳ್ಳಿ, ಹೇಗನ ಮಾಡ್ಕೊಳ್ಳಿ. ತಾಯಿ ಜನ್ಮ ಕೊಟ್ಟ ತಂದೆ ಮನೆ ಒಳಗೆ ಬಿಡದೇ ಇರ್ತಕ್ಕಂಥ ಒಂದು ಪ್ರಕ್ರಿಯೆಗಳನ್ನ ನಾವು ಸಹಿಸ್ಕೊಳಕ್ಕಾಗಲಿಲ್ಲ. ನಾನು ಅದ್ರ ಬಗ್ಗೆ ಒಂದು ಸುಮಾರು ಟಿವಿ ಚಾನಲ್ಗಳಲ್ಲಿ ಮಾತಾಡ್ದೆ. ದಲಿತ ಕವಿ ಸಿದ್ಧಲಿಂಗಯ್ಯ ನಾನು ಕೇಳಿದ್ರು, ಏನಪ್ಪಾ ನನ್ನ ಬಗ್ಗೆ ನೀನ್ ಮಾತಾಡ್ತೀಯ ಅಂತ. ಹೇಳ್ದೆ, ಅಣ್ಣ ನೀನ್ ದೊಡ್ಡವನು ನನಗಿಂತ, ನೀವು ಆದರ್ಶವಾಗಿರ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ಬೆಳಕು ಬೈಗ ಹಚ್ಕೊಂಡಿರ್ತಕ್ಕಂಥ ನಾವೆಲ್ಲೋ ಒಂದ್ ಕಡೆ ತಪ್ಪು ಮಾಡಿದೀವಿ ಅಂದ್ರೆ ಸಮಾಜ ಅದಕ್ಕೊಂದು ಕೆಟ್ಟ ರಸ್ತೆಯಲ್ಲಿ ನೋಡ್ತದೆ. ನಮ್ಮ ಕೆಟ್ಟ ದೃಷ್ಟಿಯಿಂದ ನಾವು ಬೀಳಬಾರ್ದು ಅಂದ್ರೆ ನೀವು ಆದರ್ಶವಾಗಿರ್ಬೇಕು. ನೀವು ಮಾಡೋದೊಂದು ಹೇಳೋದೊಂದಾದ್ರೆ ಹೇಗೆ ಅಂತ ಹೇಳಿದಾಗ ಏನ್ ಮಾಡ್ಲಪ್ಪ, ನನ್ನ ಶ್ರೀಮತಿ ಪ್ರಾಬ್ಲಮ್ಮು, ಸಂಸಾರ ಆರಾಮು, ನಿಮ್ಗೆ ಗೊತ್ತಾಗಲ್ಲ, ನಿನ್ಗೂ ಸಂಸಾರ ಬಂದಂತೆ ಮಾತಾಡದಂತೆ ಬದುಕೋದು ನಾನು. ಯಾಕಂದ್ರೆ ದಲಿತ ಸಿದ್ಧಲಿಂಗರ ಬಗ್ಗೆ ನನ್ ಗೌರವ ಇದೆ. ಬಹಳ ಹೋರಾಟಗಾರರು, ಬಹಳ ವಿಚಾರವಂತರು, ಭಾಷಣ ಮಾಡಕ್ ಹೇಳಿದ್ರೆ ಗಂಟೆ ಕೊದ್ದಿ ಭಾಷಣ ಮಾಡ್ತಾರೆ, ನಮಗೂ ಉದ್ರೇಕ ಆಗ್ತದೆ. ಅವೆಲ್ಲ ಸರಿ. ನಿಜ ಜೀವನದಲ್ಲಿ ನಿಮ್ಮ ಬದುಕು ಆ ರೀತಿ ಆಯ್ತು. ದಲಿತ ಸಂಘಟನೆ ಹೊಡೆದೋದು, ದಲಿತ ಸಂಘ ಹೊಡೆಯೋದಕ್ಕೆ ದಲಿತ ಸಂಘಟನೆ ಯಾಕೆ ಹೊಡೆದು? ದೇವನೂರು ಮಹದೇವ ಅಂತವರು ಮಹಾದ್ರೋಹವನ್ನ ಬದುಕಿದ್ದಾರೆ. ದಲಿತ ಸಂಘಟನೆಗಳನ್ನ ಹೊಡೆಯೋದಕ್ಕೆ ಗುತ್ತಿಗೆ ತಗೊಂಡಂತವರು. ಹೇಗೆ ಗುತ್ತಿಗೆ ತಗೊಂಡ್ರು? ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಈ ಕಡೆ ಗುಂಡೂರಾವ್ ಅವರು ಸರ್ಕಾರ ಪತನವಾಗಿರುತ್ತೆ. ಗುಂಡೂರಾವ್ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಬಹಳ ಉತ್ತುಂಗ ಸ್ಥಿತಿಗೆ ತಲುಪಂತ ದಲಿತ ಸಂಘಟನೆಗಳು